ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಭಾರತದ ಹೆಮ್ಮೆ, ನಮ್ಮ ರಾಷ್ಟ್ರೀಯ ಪ್ರಾಣಿ, ಕಾಡಿನ ರಾಜ ಹುಲಿ ಲಕ್ಷಾಂತರ ವರ್ಷಗಳಿಂದ ಈ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದ್ದ ಈ ಭವ್ಯ ಜೀವಿ ಇಂದು ನಿಗೂಢವಾಗಿ ಕಣ್ಮರೆಯಾಗ್ತಿದೆ. ಇದು ಕೇವಲ ನೈಸರ್ಗಿಕ ಸಾವುಗಳಲ್ಲ, ಇದರ ಹಿಂದೆ ಒಂದು ಭಯಾನಕ ಅಂತಾರಾಷ್ಟ್ರೀಯ ಜಾಲ ಕೆಲಸ ಮಾಡ್ತಿದೆ. ಭಾರತದ ಕಾಡುಗಳಲ್ಲಿ ಹುಲಿಗಳು ನಾಶವಾಗ್ತಿದ್ರೆ ಪಕ್ಕದ ಚೀನಾದಲ್ಲಿ ಅವುಗಳ ಚರ್ಮ, ಮೂಳೆ, ಮಾಂಸಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ. ಈ ಅಕ್ರಮ ವ್ಯಾಪಾರ ಹೇಗೆ ನಡೆಯುತ್ತೆ? ನಮ್ಮ ಹುಲಿಗಳನ್ನು ಬೇಟೆಯಾಡಿ ಯಾವ ಮಾರ್ಗಗಳ ಮೂಲಕ ಚೀನಾಗೆ ಸಾಗಿಸಲಾಗುತ್ತೆ? ಈ ಜಾಲದ ಹಿಂದೆ ಯಾರಿದ್ದಾರೆ? ಭಾರತದ ಕಾಡುಗಳಿಂದ ಚೀನಾದ ಬ್ಲಾಕ್ ಮಾರ್ಕೆಟ್ಗೆ ಸಾಗಿಸುವ ಹುಲಿಗಳ ಕರಾಳ ಪಯಣದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಏಷ್ಯಾದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಾಗಲು ಚೀನಾದ ಪಾತ್ರವು ನಿರ್ಣಾಯಕವಾಗಿದೆ. ಚೀನಾದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಹುಲಿಯ ಮೂಳೆ, ಚರ್ಮ, ಮಾಂಸ ಮತ್ತು ಇತರ ಅಂಗಗಳನ್ನು ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಲು ಮತ್ತು ಶಕ್ತಿವರ್ಧಕವಾಗಿ ಬಳಸಲಾಗುತ್ತೆ ಎಂಬ ನಂಬಿಕೆಗಳು ಶತಮಾನಗಳಿಂದಲೂ ಇದೆ. ಈ ಎಲ್ಲ ನಂಬಿಕೆಗಳು ಹುಲಿಯ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಅದರ ದೇಹದ ಭಾಗಗಳ ಮೂಲಕ ಮನುಷ್ಯರಿಗೆ ವರ್ಗಾಯಿಸಲ್ಪಡುತ್ತದೆ ಎಂಬ ಮೂಢನಂಬಿಕೆಯ ಆಧಾರದ ಮೇಲೆ ನಿಂತಿದೆ. ಹುಲಿಯ ಮೂಳೆಗಳನ್ನು ಸಂಧಿವಾತ, ಮೂಳೆ ನೋವು ಮತ್ತು ಬಲಹೀನತೆಯನ್ನು ನಿವಾರಿಸಲು ಬಳಸಲಾಗುತ್ತದೆ ಎಂದು ನಂಬಲಾಗುತ್ತೆ. ಮೂಳೆಯಿಂದ ಮಾಡಿದ ವೈನ್ಗಳು ಮತ್ತು ಪುಡಿಗಳು ಅಲ್ಲಿ ಬಹಳ ಜನಪ್ರಿಯ. ಇನ್ನು ಹುಲಿಯ ಮಾಂಸವನ್ನು ಶಕ್ತಿ ಮತ್ತು ಬಲವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಇನ್ನು ಈ ಚೀನಿಯರು ಹುಲಿಯ ಜನನಾಂಗವನ್ನು ಕೂಡ ಬಿಟ್ಟಿಲ್ಲ. ಪುರುಷರಿಗೆ ಲೈಂಗಿಕ ಅಪಸಾಮಾನ್ಯ ಕ್ರಿಯೆಗಳಿಗೆ ಚಿಕಿತ್ಸೆ ನೀಡಲು ಮತ್ತು ಕಾಮೋತ್ತೇಜಕವಾಗಿ ಬಳಸಲಾಗುತ್ತದೆ ಎಂದು ನಂಬಿಕೆ ಇದೆ. ಇನ್ನು ಹುಲಿಯ ಕಣ್ಣುಗಳು ಮತ್ತು ಇತರ ಅಂಗಗಳನ್ನು ಸಹ ನಿರ್ದಿಷ್ಟ ಕಾಯಿಲೆಗಳಿಗೆ ಬಳಸಲಾಗುತ್ತೆ ಎಂದು ನಂಬಲಾಗಿದೆ. ಆದರೆ ಈ ಬಳಕೆಯು ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ತೀವ್ರ ವಿವಾದ ಮತ್ತು ಟೀಕೆಗೆ ಗುರಿಯಾಗಿದೆ. ಹುಲಿಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ಆದರೆ ಚೀನಾದ ಈ ಕ್ರೂರತ್ವವು ಹುಲಿಗಳ ಅಕ್ರಮ ಬೇಟೆಗೆ ಪ್ರಮುಖ ಕಾರಣವಾಗಿದೆ. ಇದು ಅವುಗಳ ಸಂಖ್ಯೆಯನ್ನು ತೀವ್ರವಾಗಿ ಕುಸಿಯುವಂತೆ ಮಾಡ್ತಿದೆ. ಹುಲಿಯ ಅಂಗಾಂಗಗಳು ಮಾನವ ರೋಗಗಳಿಗೆ ಚಿಕಿತ್ಸೆ ನೀಡಲು ಅಥವಾ ಶಕ್ತಿವರ್ಧಕವಾಗಿ ಪರಿಣಾಮಕಾರಿ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಇದು ಕೇವಲ ಸಾಂಪ್ರದಾಯಿಕ ಮೂಢನಂಬಿಕೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳು ಹುಲಿ ಮತ್ತು ಇತರ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಅಂಗಾಂಗಗಳ ವ್ಯಾಪಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿವೆ. ಇನ್ನು ಚೀನಾ ಸರ್ಕಾರವು ಇತ್ತೀಚಿನ ವರ್ಷಗಳಲ್ಲಿ ಹುಲಿ ಉತ್ಪನ್ನಗಳ ವ್ಯಾಪಾರ ಮತ್ತು ಬಳಕೆಯನ್ನು ನಿಷೇಧಿಸಲು ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಅಕ್ರಮ ಮಾರುಕಟ್ಟೆಗಳು ಇನ್ನೂ ಅಸ್ತಿತ್ವದಲ್ಲಿವೆ. ಪ್ರಾಣಿ ಸಂರಕ್ಷಣಾ ಸಂಸ್ಥೆಗಳು ಈ ಕ್ರೂರತ್ವವನ್ನು, ಈ ಕ್ರೌರ್ಯವನ್ನು ನಿಲ್ಲಿಸಲು ನಿರಂತರವಾಗಿ ಹೋರಾಡ್ತಾನೆ ಇವೆ. ಇನ್ನು ಬಹಳ ಮುಖ್ಯವಾಗಿ ಭಾರತದಲ್ಲಿನ ಹುಲಿಗಳನ್ನು ಚೀನಾಗೆ ಅಕ್ರಮವಾಗಿ ಸಾಗಿಸುವ ಪ್ರಕ್ರಿಯೆಯು ಒಂದು ಸಂಘಟಿತ ಅಪರಾಧ ಜಾಲದ ಭಾಗವಾಗಿದೆ. ಇದು ಅತ್ಯಂತ ಸೂಕ್ಷ್ಮ ಮತ್ತು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದ್ದು ಹಲವು ಹಂತಗಳನ್ನು ಒಳಗೊಂಡಿದೆ. ಚೀನಾದಲ್ಲಿ ಸಾಂಪ್ರದಾಯಿಕ ಔಷಧಿಗಳು ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಚೀನಾದ ಅಂಗಾಂಗಗಳಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಈ ಅಕ್ರಮ ಸಾಗಾಟವು ನಿರಂತರವಾಗಿ ನಡೀತಾನೆ ಇರುತ್ತೆ. ಭಾರತದಲ್ಲಿ ಬೇಟೆಗಾರರು ಹುಲಿಗಳನ್ನು ಕೊಲ್ಲಲು ವಿವಿಧ ವಿಧಾನಗಳನ್ನು ಬಳಸ್ತಾರೆ. ಅದರಲ್ಲಿ ವಿಷ ಹಾಕುವುದು ಕೂಡ ಒಂದು. ಇದು ಅತಿ ಸಾಮಾನ್ಯ ಮತ್ತು ಸುಲಭದ ವಿಧಾನವಾಗಿದೆ. ಹುಲಿಗಳು ಬೇಟೆಯಾಡುವ ಪ್ರಾಣಿಗಳು ಅಂದ್ರೆ ಎಮ್ಮೆ, ಹಸು, ಕುರಿ, ಮೇಕೆ ಈ ರೀತಿಯ ಪ್ರಾಣಿಗಳ ಮೃತದೇಹಗಳಲ್ಲಿ ವಿಷವನ್ನ ಹಾಕಿಡ್ತಾರೆ. ಹುಲಿಗಳು ಈ ಮಾಂಸವನ್ನ ತಿಂದಾಗ ತಮ್ಮ ಪ್ರಾಣವನ್ನ ಕಳೆದುಕೊಳ್ತವೆ. ಕೆಲವೊಮ್ಮೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಇದ್ದಾಗ ಸಣ್ಣ ಕೊಳಗಳಲ್ಲಿ ಅಥವಾ ಇವರೇ ಚಿಕ್ಕ ಗುಂಡಿಗಳನ್ನ ಮಾಡಿ ಅದರಲ್ಲಿ ನೀರು ಮತ್ತು ವಿಷವನ್ನ ಬೆರೆಸಿ ಬಿಡ್ತಾರೆ. ಇನ್ನು ಬಲವಾದ ಉಕ್ಕಿನ ಬಲೆಗಳು ಅಥವಾ ಬೋನ್ಗಳನ್ನ ಬಳಸಿ ಹುಲಿಗಳು ಸಂಚರಿಸುವ ಮಾರ್ಗಗಳಲ್ಲಿ ಇಡ್ತಾರೆ. ಇವು ಅತ್ಯಂತ ಅಪಾಯಕಾರಿ ಮತ್ತು ಮಾರಣಾಂತಿಕವಾಗಿರುತ್ತವೆ. ಇನ್ನು ನಮ್ಮ ಕಾನೂನು ಇಷ್ಟೆಲ್ಲ ಸ್ಟ್ರಿಕ್ಟ್ ಇದ್ರೂ ಕೂಡ ಈಗಲೂ ಕಾಡುಗಳಲ್ಲಿ ಬಂದೂಕುಗಳನ್ನ ಬಳಸಿ ಹುಲಿಗಳನ್ನ ಬೇಟೆಯಾಡಲಾಗುತ್ತೆ. ಜೊತೆಗೆ ವಿದ್ಯುತ್ ತಂತಿಗಳನ್ನ ಬಳಸಿ ಹುಲಿಗಳು ಅಥವಾ ಬೇರೆ ಪ್ರಾಣಿಗಳು ಓಡಾಡುವ ಜಾಗಗಳಲ್ಲಿ ವಿದ್ಯುತ್ ತಂತಿಗಳನ್ನ ಬಳಸಿ ಪ್ರಾಣಿಗಳನ್ನ ಹತ್ಯೆ ಮಾಡಲಾಗುತ್ತೆ. ಇನ್ನು ಹುಲಿಗಳನ್ನ ಕೊಂದ ನಂತರ ಅದನ್ನ ಚೀನಾಕ್ಕೆ ಸಾಗಿಸಲು ಸಂಘಟಿತ ಜಾಲಗಳು ಕೆಲವು ಮಾರ್ಗಗಳನ್ನ ಬಳಸುತ್ತೆ. ಇದರಲ್ಲಿ ನೇಪಾಳದ ಮಾರ್ಗವು ಕೂಡ ಒಂದು. ಭಾರತದಿಂದ ಹುಲಿಗಳ ಚರ್ಮ ಮತ್ತು ಭಾಗಗಳನ್ನು ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶದ ಮೂಲಕ ನೇಪಾಳ್ಗೆ ಸಾಗಿಸಲಾಗುತ್ತೆ. ಅಲ್ಲಿಂದ ಅವು ಚೀನಾಕ್ಕೆ ಹೋಗುತ್ತವೆ. ನೇಪಾಳವು ಈ ಅಕ್ರಮ ಸಾಗಾಟದ ಒಂದು ಪ್ರಮುಖ ಸಾಗಾಟ ಕೇಂದ್ರ ಆಗಿದೆ. ಇನ್ನು ಮಯನ್ಮಾರ್ ಮಾರ್ಗ ಈಶಾನ್ಯ ಭಾರತದ ಮೂಲಕ ಮಯನ್ಮಾರ್ಗೆ, ಅಲ್ಲಿಂದ ಚೀನಾಗೆ ಹುಲಿಯ ಭಾಗಗಳನ್ನು
ಕಳ್ಳ ಸಾಗಣೆ ಮಾಡಲಾಗುತ್ತೆ. ಇನ್ನು ದೇಶದಾದ್ಯಂತ ಕಾರ್ಯನಿರ್ವಹಿಸುವ ಸಿಂಡಿಕೇಟ್ಗಳು ಹುಲಿಯ ಭಾಗಗಳನ್ನು ಸಂಗ್ರಹಿಸಿ ಅವುಗಳನ್ನು ಶೇಖರಿಸಿಟ್ಟು ನಂತರ ಚೀನಾಗೆ ಕಳುಹಿಸುತ್ತವೆ. ತಮಿಳುನಾಡು, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಪಂಜಾಬ್ನಂತಹ ರಾಜ್ಯಗಳು ಈ ಸಾಗಾಟ ಜಾಲದ ಭಾಗವಾಗಿ ಗುರುತಿಸಿಕೊಂಡಿವೆ. ಇನ್ನು ಪೊಲೀಸರಿಂದ ಅಥವಾ ಮಿಲಿಟರಿಯಿಂದ ತಪ್ಪಿಸಿಕೊಳ್ಳಲು ಕೊಂದ ಹುಲಿಯನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಿ ಬೇರೆ ಬೇರೆ ಪಾರ್ಸಲ್ಗಳಾಗಿ ಸಾಗಿಸಲಾಗುತ್ತೆ. ಚರ್ಮ, ಮೂಳೆಗಳು, ಮಾಂಸ, ಹಲ್ಲುಗಳು ಮತ್ತು ಉಗುರುಗಳನ್ನು ಪ್ರತ್ಯೇಕವಾಗಿ ಸಾಗಿಸಲಾಗುತ್ತೆ. ಇನ್ನು ನಾವೆಲ್ಲ ಸಾಮಾನ್ಯವಾಗಿ ಏರ್ಪೋರ್ಟ್ಗಳು ತುಂಬಾನೇ ಸ್ಟ್ರಿಕ್ಟ್ ಇರುತ್ತೆ, ಅಲ್ಲಿ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ವಿಮಾನ ನಿಲ್ದಾಣಗಳು ಅಕ್ರಮ ವನ್ಯಜೀವಿ ಉತ್ಪನ್ನಗಳನ್ನು ಸಾಗಿಸಲು ತುಂಬಾನೇ ಜನಪ್ರಿಯ ಮಾರ್ಗಗಳಾಗಿವೆ. ವೇಗದ ಪ್ರಯಾಣ ಮತ್ತು ಜಾಗತಿಕ ಸಂಪರ್ಕಗಳು ಇದಕ್ಕೆ ಕಾರಣ. ಚೆನ್ನೈ ಮತ್ತು ಮುಂಬೈ ವಿಮಾನ ನಿಲ್ದಾಣಗಳು ಈ ಅಕ್ರಮ ಚಟುವಟಿಕೆಗಳಿಗೆ ಪ್ರಮುಖ ಕೇಂದ್ರಗಳಾಗಿವೆ ಎಂದು ವರದಿಗಳು ಹೇಳಿವೆ. ಇನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹುಲಿಗಳ ಭಾಗಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಾಗುತ್ತೆ. ಇನ್ನು ಚೀನಾದಲ್ಲಿ ಹುಲಿ ಸಾಕಾಣೆ ಕೇಂದ್ರಗಳು ಇವೆ. ಅಂದ್ರೆ ನಮ್ಮ ಕಡೆ ಯಾವ ರೀತಿ ಕೋಳಿ ಫಾರ್ಮ್, ಕುರಿ ಫಾರ್ಮ್ ಈ ರೀತಿ ಫಾರ್ಮ್ಗಳಿರುತ್ತೋ ಆ ರೀತಿ ಚೀನಾದಲ್ಲಿ ಟೈಗರ್ ಫಾರ್ಮಿಂಗ್ ಕೂಡ ಇದೆ. ಅಲ್ಲಿ ಹುಲಿಗಳನ್ನ ಅವುಗಳ ಭಾಗದ ಅಂದರೆ ದೇಹದ ಅಂಗಾಂಗಗಳ ಸಲುವಾಗಿ ಸಾಕಲಾಗುತ್ತೆ. ಈ ಫಾರ್ಮ್ಗಳು ಅಕ್ರಮ ಬೇಟೆಗಳನ್ನು ಮತ್ತಷ್ಟು ಉತ್ತೇಜಿಸುತ್ತವೆ. ಈ ಅಕ್ರಮ ವ್ಯಾಪಾರವು ಅಂತಾರಾಷ್ಟ್ರೀಯ ಅಪರಾಧ ಜಾಲಗಳಿಂದ ನಡೆಸಲ್ಪಡುತ್ತೆ. ಗನ್ಗಳು, ಮಾದಕ ವಸ್ತುಗಳು ಮತ್ತು ಮಾನವ ಕಳ್ಳಸಾಗಾಣಿಕೆಯ ನಂತರ ವಿಶ್ವದಲ್ಲಿ 4ನೇ ಅತಿದೊಡ್ಡ ಅಪರಾಧ ಉದ್ಯಮವಾಗಿದೆ. ಈ ಅಕ್ರಮ ಚಟುವಟಿಕೆಗಳು ಭಾರತದ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಭಾರತ ಸರ್ಕಾರ ನಮ್ಮ ಮಿಲಿಟರಿ ಡಿಫೆನ್ಸ್ಗೆ ಯಾವ ರೀತಿ ಹಣವನ್ನು ಖರ್ಚು ಮಾಡಿ ಒಳ್ಳೊಳ್ಳೆ ಅತ್ಯಾಧುನಿಕ ವೆಪನ್ಗಳನ್ನು ತರುತ್ತೋ ನಮ್ಮನ್ನೆಲ್ಲ, ನಮ್ಮ ದೇಶವನ್ನು ಕಾಪಾಡೋದಕ್ಕೆ, ಅದೇ ರೀತಿ ಕಾಡು ಪ್ರಾಣಿಗಳನ್ನು ಕಾಪಾಡೋದಕ್ಕೆ ಹಣವನ್ನು ಖರ್ಚು ಮಾಡಲೇಬೇಕು. ಇನ್ನು ಸ್ಟ್ರಿಕ್ಟ್ ಆದ ರೂಲ್ಸ್ಗಳನ್ನು ತರಲೇಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.